ವಿದೇಶದಿಂದ ಫಂಡ್ ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಆರೋಪ ಮಾಡಿ ಎನ್ಐ ತನಿಖೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಇದೆಯಾ ಮಾಹಿತಿ? ನೋಡಿ, ಬಿಜೆಪಿಯವರಿಗೆ ಇದೊಂದು ಅಸ್ತ್ರವಾಗಿ ಮಾಡ್ಕೊಂಡಿದ್ದಾರೆ. ಯಾವುದೋ ವ್ಯಕ್ತಿ ಯೂಟ್ಯೂಬರು ಇನ್ನೊಬ್ಬ ಯಾರೋ ಹೋಗಿ ಆ ಧರ್ಮಸ್ಥಳದಲ್ಲಿ ಹೋಗಿ ಪ್ರಚಾರ ಮಾಡಿದ್ದನ್ನು ಅಥವಾ ಅವನೇನೋ ಒಂದು ಮಾಡಿದ್ದನ್ನು ಅದು ಮುಂದೆ ತನಿಖೆಯಲ್ಲಿ ಗೊತ್ತಾಗಬೇಕು ಅಲ್ವಾ? ಸುಮ್ಮನೆ ಇವರು ಬಾಯಿ ಬನ್ನೆಗೆ ನಾವು ಯಾರೋ ಸಂಸದರು ಇದ್ದಾರೆ, ತಮಿಳುನಾಡು ಸಂಸದರು ಇದ್ದಾರೆ, ಇದಕ್ಕೆ ಇವರಿದ್ದಾರೆ ಅಂತ ಹೇಳಿ ಹೇಳೋದು ರಾಜಕೀಯ ಬೆರೆಸೋದಿದೆಯಲ್ಲ, ಇದು ಕೆಟ್ಟ ನೀತಿ ಇದೆ ಅಲ್ಲ. ನಿಜವಾಗಲೂ ಇವೆಲ್ಲ ಅಲ್ಲ. ಯಾಕಂದರೆ ಧರ್ಮಸ್ಥಳದಲ್ಲೇ ಇದು 13 ವರ್ಷದಿಂದ ನಡೀತಿರುವಂಥ ಒಂದು ಸೌಜನ್ಯ ಕೇಸಿಂದ ಶುರುವಾಗಿರೋದು. ಅಲ್ಲಿ ಮಾಡಿದ್ದಾರೆ, ಕೆಲವು ದುಷ್ಟಶಕ್ತಿಗಳು ಮಾಡಿದ್ದಾರೆ. ನಿನ್ನೇನೂ ಹೇಳಿದೆ ನಾನು, ಕೆಲವರು ಇರ್ಬೋದು, ಪಾತ್ರ ಇದೆ. ಅದು ಸೌಜನ್ಯ ಕೇಸ್ ವಿಚಾರದಲ್ಲಿ ಭಾಳಷ್ಟು ಹೋರಾಟ ಮಾಡಿ ಕೆಲವರು ಇವರೆಲ್ಲ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಏನಾಗಿದೆ ಅದಕ್ಕೆ ಅನ್ನೋದಕ್ಕೆ ಮುಂದೆ SIT ತನಿಖೆ ಆದಮೇಲೆ ಅವ್ರ ಮೇಲೂ ಕ್ರಮ ತಗೊಳ್ತೀವಿ ಅಂತ ಹೇಳಿದೇವಲ್ಲ. ಇವ್ರಿಗೆ ಏನಾಗಿದೆ ಇವರಿಗೆ ಅಂದರೆ ರಾಜಕೀಯ ಮಾಡಬೇಕಿಲ್ಲಿ. ಹಾಗಾದ್ರೆ ನೀವು ಹೇಳ್ತಿರಲ್ಲ, ಇವತ್ತು BJPಯವರು ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ಮ ಹಿಂದುತ್ವವಾದಿಗಳಂತ ಪ್ರಭಾಕರ್ ಭಟ್ರು ಮಾತಾಡ್ತಾ ಇಲ್ಲ, SIT ಬಗ್ಗೆ ಯಾವುದ್ರ ಬಗ್ಗೆ ಮಾತಾಡಿ ಎಲ್ಲರೂ ಖುಷಿಯಾಗಿದ್ದಾರೆ. ನಿಮ್ಮ ಹಿಂದೂವಾದಿಗಳು ಯಾರು ಅಲ್ಲಿ ಮಾತಾಡ್ತಾ ಇಲ್ಲ. BJPಯವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಿ ರಾಜಕೀಯ ಶಕ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಧರ್ಮಸ್ಥಳವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇದು ಖಂಡನೆ ಮಾಡ್ತಾ ಇದ್ದೀನಿ. ಕೋಟ ಶ್ರೀನಿವಾಸ ಪೂಜಾರಿ ಒಂದು ಲೆಟರ್ ಮಾಡಿದ್ದಾರೆ. ಯಾರಿಗೆ? ನಮ್ಮ ಅಮಿತ್ ಶಾಗೆ. ಮಹಾನ್ ದೊಡ್ಡ ನಾಯಕರು ಇವರಲ್ಲ ಅಲ್ವಾ? ಇವರು ಯೋಚನೆ ಮಾಡಬೇಕು. ಯಾಕೆ ಇವ್ರದೇ ಸರ್ಕಾರ ಕೇಂದ್ರದ ಏನು ಮಾಡಬೇಕು ಇದಕ್ಕೆ? ಅಂದರೆ ಯಾರೋ ಬೇರೆಯವರು ಅವರಿಗೆ ಹಣಕಾಸು ಸಹಕಾರ ಮಾಡಿದ್ದಾರೆ ಅಂತೇಳಿ ಆ ಮೂಲಕ ಅವರು ಒತ್ತಡ ಹಾಕಿ ಅಲ್ಲಿ ಹೋಗಿದ್ದಾರೆ, ಗಲಾಟೆ ಮಾಡಿದ್ದಾರೆ ರೀತಿಯಲ್ಲಿ. ಇವ್ರದೇ ಸರ್ಕಾರ ಇರ್ಬೇಕಾದ್ರೂ ಮಾಡಿದ್ದಾರೆ. ಹಿಂದೆ 2 ವರ್ಷ ಹಿಂದೆ ಮಾಡಲಿಲ್ಲ ಅವರು? ಬೇಕಾದಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಸೌಜನ್ಯ ವಿಚಾರದಲ್ಲಿ. ಆವಾಗ ಕಣ್ಣು ಮುಚ್ಕೊಂಡು ಕೂತಿದ್ರು. ಇವತ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, SIT ಹಾಕಿರೋದು ಸೀದಾ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಸಹ ನಿನ್ನೆ ಸ್ವಾಗತವನ್ನು ಮಾಡಿದ್ದಾರೆ. ಅದು ಒಳ್ಳೆಯದಾಗಿದೆ. ನಮಗೆ ಯಾರು ಕಿಡಿಗೇಡಿಗಳಿದ್ದಾರೆ ಅವರನ್ನು ಮುಂದೆ ದಿನದಲ್ಲಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕಂತ ನಮ್ಮ ಹೆಗಡೆಯವರು ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೋಗಬೇಡಿ BJPಯವರೇ. ನಿಮಗೆ ಬೇರೆ ರಾಜಕೀಯ ಮಾಡಕ್ಕೆ ನಿಮ್ಗೆ ತಾಕತ್ತಿಲ್ಲ. ಅದರಿಂದ ಸರಿ ಎಷ್ಟು ಕಮ್ಮಿ ಬಂದಿದ್ರೆ ಹಿಂದುತ್ವ ಮಾಡಿ ಹರೀಶ ಮತ್ತು ಯಾರೋ ಹರೀಶ ಕೊಲೆ ಇನ್ನೊಂದು ಕೊಲೆ ಅಂತ ಹೇಳ್ಕೊಂಡು ಭಾಳ ಬಿಂಬಿಸ್ಕೊಂಡು ಹೋದ್ರು. ನೀವು ಬಂದಿರೋದು 66 ಸೀಟಿ ಬಂದಿದ್ದೀರಿ. ಮತ್ತೆ ಅದು ಹಿಂದುತ್ವ ಅಂತ ಬಿಂಬಿಸ್ಕೊಳಕ್ಕೆ ಹೋಗಬೇಡಿ. ಅದು ನಿಮ್ಮ ಅಸ್ತಿತ್ವಕ್ಕೆ ಕಳಂಕ ಶುರುವಾಗುತ್ತೆ, ನಿಮ್ಮ ಪಕ್ಷಕ್ಕೆ ಮತ್ತೆ ಹಿನ್ನಡೆ ಆಗುತ್ತೆ. ನೆನ್ಪಿಡ್ಕೊಳ್ರಿ. ಎಲ್ಲಿದೆ ಸರ್? ಎಲ್ಲಿ ತೋರಿಸಿ ಹೇಳಿ. ಆರೋಪ ನೂರಾರು ಮಾಡಿರ್ಬೋದ್ರಿ. ಕೇರಳದ ರೆಸಲ್ಯೂಷನ್ ಪಾಸ್ ಮಾಡಿ ತೋರಿಸ್ಕೊಡ್ಬೇಕು. ಸುಮ್ಮನೆ ಇವ್ರ ಹೇಳಿಕೆಗಳನ್ನ ಗೊಂದಲ ಮಾಡಕ್ಕೆ ಹೇಳಿರ್ತಾರೆ. ಯಾವುದೇ ಎಲ್ಲೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇರಳದ ಮಾಡಬಹುದು, ಇನ್ನೊಂದು ಮಾಡ್ಕೊಂಡು ಅವ್ರು ಬೇರೆ ಅವ್ರ ಅಸೆಂಬ್ಲಿ ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ನಮ್ಮದೇ ಆದಂಥ ಅಸೆಂಬ್ಲಿಯಲ್ಲಿ ಏನು ಮಾಡಬೇಕು, SITಯಲ್ಲಿ ಏನು ತೀರ್ಮಾನ ಮಾಡಬೇಕು ಅಂತ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಖಂಡಿತ ಮುಂದೆ ಏನಾಗುತ್ತನ್ನ ಮುಂದಿನಲ್ಲಿ ಅವ್ರಿಗೆ ಪಾಠ ಕಲಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಯಾರು ವಿರೋಧಿಗಳಿದ್ದಾರೆ ಅವರಿಗೆ. ನೋಡಿ, ಬೇರೆ ಶವ ಹೂತಾಕ್ಲಿ ಅಥವಾ ಇನ್ನೊಬ್ಬರು ಹೂತಾಕ್ಲಿ SITಯವ್ರನ್ನ ಬಿಡೋಕೆ ಸರ್ ಪ್ರಶ್ನೆನೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಹತ್ರ. ಅವ್ರು ಯಾರ್ಯಾರು ಎಲ್ಲೆಲ್ಲಿ ಏನೇನು ತೊಂದರೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕನ್ನೋದು ನಮ್ಮದು ಇದೆ. ನಾವು ಸಹ ಧರ್ಮಸ್ಥಳ ಪರವಾಗಿ, ಕಾಂಗ್ರೆಸ್ಸು ಸಹ ಧರ್ಮಸ್ಥಳ ಪರವಾಗಿ. ನಾವೇನು ವಿರೋಧ ಅಲ್ಲ. ಇವರೊಬ್ಬರೇ ಹಿಂದುತ್ವ ಅಲ್ಲ, ಹಿಂದುತ್ವದ ಶಕ್ತಿ ಕಾಂಗ್ರೆಸ್ಸಿಗೂ ಇದೆ. ನಾವು ದೇವಸ್ಥಾನ ಕಟ್ತೀವಿ, ಮಠನ ಹಂಗಂತ ಹೇಳಿದವರು ಇದೇ ಪಾಪಿಗಳು ಇವರು BJPಯವರು. ಸಿಗಂದೂರು ದೇವಸ್ಥಾನ ಮುಜರಾಯಿಗೆ ಯಾಕೆ ಬರೆದ್ರು ಅವರು? ಇವ್ರಿಗೆ ಮಾನ ಮರ್ಯಾದೆ ಇದೆ. ಹಾಗಾದ್ರೆ ಹಿಂದುತ್ವ ಅಂತಾರಲ್ಲ, ಒಂದು ಹಿಂದುಳಿದ ವರ್ಗದ ಒಂದು ದೇವಸ್ಥಾನ ನಡೆಸ್ಕೊ ಬರುವಂತ ಏನು ನಮ್ಮ ಸಿಗಂದೂರು ಕ್ಷೇತ್ರ, ಅದನ್ನ ಇವತ್ತು ಹಿಂದೆ ಇದೇ ರಾಘವೇಂದ್ರ, ಇದೇ ಯಡಿಯೂರಪ್ಪನವರು ಸೇರ್ಕೊಂಡು ಮುಜರಾಯಿಗೆ ಬರೆದ್ರು. ಇವರೆಲ್ಲ ಸೇರ್ಕೊಂಡು ಇವತ್ತು ಅದು ಕೋರ್ಟಿಗೆ ಹೋಗಿದೆ. ಇವತ್ತು ಯಾಕೆ ಹೋಯ್ತು ಇದು? ಅಂದ್ರೆ ಇವ್ರದ್ದು ಹಿಂದುತ್ವದಿನ ಇದು ಹಿಂದುತ್ವನ ಇವ್ರದ್ದು ಅಂದ್ರೆ. ಅದಕ್ಕೂ ಹೇಳಿದ್ರು ಧರ್ಮಸ್ಥಳನ ಮುಜರಾಯಿ ಬರೀತಾರೆ ಅಂತ ಮೊನ್ನೆ ಕೂಗಾಡ್ತಿದ್ರು. ಯಾವ ಕಾರಣಕ್ಕೂ ಧರ್ಮಸ್ಥಳ ನಾವು ಮುಜರಾಯಿ ಮಾಡುವಂಥ ಪ್ರಶ್ನೆ ಇಲ್ಲ. ಅವರೇ ಕಟ್ಟಿರುವಂಥ ಸಂಸ್ಥೆ, ಅವರೇ ನಡೆಸುವಂಥ ಸಂಸ್ಥೆಗೆ ಅವರಿಗೆ ಹಕ್ಕಿದೆ. ಹಾಗಾಗಿ ಆ ಥರ ಭಾವನೆ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಇಲ್ಲ, ನಿಮ್ಮಲ್ಲಿದೆ. ನಿಮ್ಮಂಥ ದುರಾಳರಿಂದ ಆಗುತ್ತಿವಲ್ಲ ಅಂತ ಹೇಳ್ತೀನಿ ಇವತ್ತು. ಯಾಕಂದರೆ ಇವತ್ತು ನಮ್ಮ ಮುಜರಾಯಿ ಇಲಾಖೆಯನ್ನು ಕೊಟ್ಟಿರೋದು ನಮ್ಮ ಸಿಗಂದೂರು ಕ್ಷೇತ್ರವನ್ನು ಮುಜರಾಯಿ ಕೊಟ್ಟಿದ್ರು. ಈಗ ಅದು ಕೋರ್ಟಿಗೆ ಹೋಗಿದ್ರಿಂದ ಸರಿ ಆಗ್ತಾ ಇರೋದ್ರಿಂದ ಅದಕ್ಕಾಗಿ ಒಂದು ಗಮನ ಇರಲಿ ಅಂತ ಹೇಳಿರೋದು ನಾನು.
ವಿದೇಶದಿಂದ ಫಂಡ್ ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಆರೋಪ ಮಾಡಿ ಎನ್ಐ ತನಿಖೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ರಿಶ್ಚಿಯನ್ ಮಿಷನರಿಗಳಿಂದ ಫಂಡ್ ನಿಮ್ಗೇನಾದ್ರು ಇದೆಯಾ ಮಾಹಿತಿ? ನೋಡಿ, ಬಿಜೆಪಿಯವರಿಗೆ ಇದೊಂದು ಅಸ್ತ್ರವಾಗಿ ಮಾಡ್ಕೊಂಡಿದ್ದಾರೆ. ಯಾವುದೋ ವ್ಯಕ್ತಿ ಯೂಟ್ಯೂಬರು ಇನ್ನೊಬ್ಬ ಯಾರೋ ಹೋಗಿ ಆ ಧರ್ಮಸ್ಥಳದಲ್ಲಿ ಹೋಗಿ ಪ್ರಚಾರ ಮಾಡಿದ್ದನ್ನು ಅಥವಾ ಅವನೇನೋ ಒಂದು ಮಾಡಿದ್ದನ್ನು ಅದು ಮುಂದೆ ತನಿಖೆಯಲ್ಲಿ ಗೊತ್ತಾಗಬೇಕು ಅಲ್ವಾ? ಸುಮ್ಮನೆ ಇವರು ಬಾಯಿ ಬನ್ನೆಗೆ ನಾವು ಯಾರೋ ಸಂಸದರು ಇದ್ದಾರೆ, ತಮಿಳುನಾಡು ಸಂಸದರು ಇದ್ದಾರೆ, ಇದಕ್ಕೆ ಇವರಿದ್ದಾರೆ ಅಂತ ಹೇಳಿ ಹೇಳೋದು ರಾಜಕೀಯ ಬೆರೆಸೋದಿದೆಯಲ್ಲ, ಇದು ಕೆಟ್ಟ ನೀತಿ ಇದೆ ಅಲ್ಲ. ನಿಜವಾಗಲೂ ಇವೆಲ್ಲ ಅಲ್ಲ. ಯಾಕಂದರೆ ಧರ್ಮಸ್ಥಳದಲ್ಲೇ ಇದು 13 ವರ್ಷದಿಂದ ನಡೀತಿರುವಂಥ ಒಂದು ಸೌಜನ್ಯ ಕೇಸಿಂದ ಶುರುವಾಗಿರೋದು. ಅಲ್ಲಿ ಮಾಡಿದ್ದಾರೆ, ಕೆಲವು ದುಷ್ಟಶಕ್ತಿಗಳು ಮಾಡಿದ್ದಾರೆ. ನಿನ್ನೇನೂ ಹೇಳಿದೆ ನಾನು, ಕೆಲವರು ಇರ್ಬೋದು, ಪಾತ್ರ ಇದೆ. ಅದು ಸೌಜನ್ಯ ಕೇಸ್ ವಿಚಾರದಲ್ಲಿ ಭಾಳಷ್ಟು ಹೋರಾಟ ಮಾಡಿ ಕೆಲವರು ಇವರೆಲ್ಲ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ, ಏನಾಗಿದೆ ಅದಕ್ಕೆ ಅನ್ನೋದಕ್ಕೆ ಮುಂದೆ SIT ತನಿಖೆ ಆದಮೇಲೆ ಅವ್ರ ಮೇಲೂ ಕ್ರಮ ತಗೊಳ್ತೀವಿ ಅಂತ ಹೇಳಿದೇವಲ್ಲ. ಇವ್ರಿಗೆ ಏನಾಗಿದೆ ಇವರಿಗೆ ಅಂದರೆ ರಾಜಕೀಯ ಮಾಡಬೇಕಿಲ್ಲಿ. ಹಾಗಾದ್ರೆ ನೀವು ಹೇಳ್ತಿರಲ್ಲ, ಇವತ್ತು BJPಯವರು ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ಮ ಹಿಂದುತ್ವವಾದಿಗಳಂತ ಪ್ರಭಾಕರ್ ಭಟ್ರು ಮಾತಾಡ್ತಾ ಇಲ್ಲ, SIT ಬಗ್ಗೆ ಯಾವುದ್ರ ಬಗ್ಗೆ ಮಾತಾಡಿ ಎಲ್ಲರೂ ಖುಷಿಯಾಗಿದ್ದಾರೆ. ನಿಮ್ಮ ಹಿಂದೂವಾದಿಗಳು ಯಾರು ಅಲ್ಲಿ ಮಾತಾಡ್ತಾ ಇಲ್ಲ. BJPಯವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಿ ರಾಜಕೀಯ ಶಕ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಧರ್ಮಸ್ಥಳವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇದು ಖಂಡನೆ ಮಾಡ್ತಾ ಇದ್ದೀನಿ. ಕೋಟಾ ಶ್ರೀನಿವಾಸ ಪೂಜಾರಿ ಒಂದು ಲೆಟರ್ ಮಾಡಿದ್ದಾರೆ. ಯಾರಿಗೆ? ನಮ್ಮ ಅಮಿತ್ ಶಾಗೆ. ಮಹಾನ್ ದೊಡ್ಡ ನಾಯಕರು ಇವರಲ್ಲ ಅಲ್ವಾ? ಇವರು ಯೋಚನೆ ಮಾಡಬೇಕು. ಯಾಕೆ ಇವ್ರದೇ ಸರ್ಕಾರ ಕೇಂದ್ರದ ಏನು ಮಾಡಬೇಕು ಇದಕ್ಕೆ? ಅಂದರೆ ಯಾರೋ ಬೇರೆಯವರು ಅವರಿಗೆ ಹಣಕಾಸು ಸಹಕಾರ ಮಾಡಿದ್ದಾರೆ ಅಂತೇಳಿ ಆ ಮೂಲಕ ಅವರು ಒತ್ತಡ ಹಾಕಿ ಅಲ್ಲಿ ಹೋಗಿದ್ದಾರೆ, ಗಲಾಟೆ ಮಾಡಿದ್ದಾರೆ ರೀತಿಯಲ್ಲಿ. ಇವ್ರದೇ ಸರ್ಕಾರ ಇರ್ಬೇಕಾದ್ರೂ ಮಾಡಿದ್ದಾರೆ. ಹಿಂದೆ 2 ವರ್ಷ ಹಿಂದೆ ಮಾಡಲಿಲ್ಲ ಅವರು? ಬೇಕಾದಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಸೌಜನ್ಯ ವಿಚಾರದಲ್ಲಿ. ಆವಾಗ ಕಣ್ಣು ಮುಚ್ಕೊಂಡು ಕೂತಿದ್ರು. ಇವತ್ತು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, SIT ಹಾಕಿರೋದು ಸೀದಾ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಸಹ ನಿನ್ನೆ ಸ್ವಾಗತವನ್ನು ಮಾಡಿದ್ದಾರೆ. ಅದು ಒಳ್ಳೆಯದಾಗಿದೆ. ನಮಗೆ ಯಾರು ಕಿಡಿಗೇಡಿಗಳಿದ್ದಾರೆ ಅವರನ್ನು ಮುಂದೆ ದಿನದಲ್ಲಿ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ಬೇಕಂತ ನಮ್ಮ ಹೆಗಡೆಯವರು ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ರಾಜಕೀಯ ಮಾಡಕ್ಕೆ ಹೋಗಬೇಡಿ BJPಯವರೇ. ನಿಮಗೆ ಬೇರೆ ರಾಜಕೀಯ ಮಾಡಕ್ಕೆ ನಿಮ್ಗೆ ತಾಕತ್ತಿಲ್ಲ. ಅದರಿಂದ ಸರಿ ಎಷ್ಟು ಕಮ್ಮಿ ಬಂದಿದ್ರೆ ಹಿಂದುತ್ವ ಮಾಡಿ ಹರೀಶ ಮತ್ತು ಯಾರೋ ಹರೀಶ ಕೊಲೆ ಇನ್ನೊಂದು ಕೊಲೆ ಅಂತ ಹೇಳ್ಕೊಂಡು ಭಾಳ ಬಿಂಬಿಸ್ಕೊಂಡು ಹೋದ್ರು. ನೀವು ಬಂದಿರೋದು 66 ಸೀಟಿ ಬಂದಿದ್ದೀರಿ. ಮತ್ತೆ ಅದು ಹಿಂದುತ್ವ ಅಂತ ಬಿಂಬಿಸ್ಕೊಳಕ್ಕೆ ಹೋಗಬೇಡಿ. ಅದು ನಿಮ್ಮ ಅಸ್ತಿತ್ವಕ್ಕೆ ಕಳಂಕ ಶುರುವಾಗುತ್ತೆ, ನಿಮ್ಮ ಪಕ್ಷಕ್ಕೆ ಮತ್ತೆ ಹಿನ್ನಡೆ ಆಗುತ್ತೆ. ನೆನ್ಪಿಡ್ಕೊಳ್ರಿ. ಎಲ್ಲಿದೆ ಸರ್? ಎಲ್ಲಿ ತೋರಿಸಿ ಹೇಳಿ. ಆರೋಪ ನೂರಾರು ಮಾಡಿರ್ಬೋದ್ರಿ. ಕೇರಳದ ರೆಸಲ್ಯೂಷನ್ ಪಾಸ್ ಮಾಡಿ ತೋರಿಸ್ಕೊಡ್ಬೇಕು. ಸುಮ್ಮನೆ ಇವ್ರ ಹೇಳಿಕೆಗಳನ್ನ ಗೊಂದಲ ಮಾಡಕ್ಕೆ ಹೇಳಿರ್ತಾರೆ. ಯಾವುದೇ ಎಲ್ಲೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇರಳದ ಮಾಡಬಹುದು, ಇನ್ನೊಂದು ಮಾಡ್ಕೊಂಡು ಅವ್ರು ಬೇರೆ ಅವ್ರ ಅಸೆಂಬ್ಲಿ ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ನಮ್ಮದೇ ಆದಂಥ ಅಸೆಂಬ್ಲಿಯಲ್ಲಿ ಏನು ಮಾಡಬೇಕು, SITಯಲ್ಲಿ ಏನು ತೀರ್ಮಾನ ಮಾಡಬೇಕು ಅಂತ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಖಂಡಿತ ಮುಂದೆ ಏನಾಗುತ್ತನ್ನ ಮುಂದಿನಲ್ಲಿ ಅವ್ರಿಗೆ ಪಾಠ ಕಲಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಯಾರು ವಿರೋಧಿಗಳಿದ್ದಾರೆ ಅವರಿಗೆ. ನೋಡಿ, ಬೇರೆ ಶವ ಹೂತಾಕ್ಲಿ ಅಥವಾ ಇನ್ನೊಬ್ಬರು ಹೂತಾಕ್ಲಿ SITಯವ್ರನ್ನ ಬಿಡೋಕೆ ಸರ್ ಪ್ರಶ್ನೆನೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಹತ್ರ. ಅವ್ರು ಯಾರ್ಯಾರು ಎಲ್ಲೆಲ್ಲಿ ಏನೇನು ತೊಂದರೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕನ್ನೋದು ನಮ್ಮದು ಇದೆ. ನಾವು ಸಹ ಧರ್ಮಸ್ಥಳ ಪರವಾಗಿ, ಕಾಂಗ್ರೆಸ್ಸು ಸಹ ಧರ್ಮಸ್ಥಳ ಪರವಾಗಿ. ನಾವೇನು ವಿರೋಧ ಅಲ್ಲ. ಇವರೊಬ್ಬರೇ ಹಿಂದುತ್ವ ಅಲ್ಲ, ಹಿಂದುತ್ವದ ಶಕ್ತಿ ಕಾಂಗ್ರೆಸ್ಸಿಗೂ ಇದೆ. ನಾವು ದೇವಸ್ಥಾನ ಕಟ್ತೀವಿ, ಮಠನ ಉಳಿಸ ಹಂಗಂತ ಹೇಳಿದರು. ಇದೇ ಪಾಪಿಗಳು ಇವರು BJPಯವರು ಸಿಗಂದೂರು ದೇವಸ್ಥಾನ ಮುಜರಾಯಿಗೆ ಯಾಕೆ ಬರೆದ್ರು ಅವರು? ಇವ್ರಿಗೆ ಮಾನ ಮರ್ಯಾದೆ ಇದೆ. ಹಾಗಾದ್ರೆ ಹಿಂದುತ್ವ ಅಂತಾರಲ್ಲ, ಒಂದು ಹಿಂದುಳಿದ ವರ್ಗದ ಒಂದು ದೇವಸ್ಥಾನ ನಡೆಸ್ಕೊ ಬರುವಂತ ಏನು ನಮ್ಮ ಸಿಗಂದೂರು ಕ್ಷೇತ್ರ, ಅದನ್ನು ಇವತ್ತು ಹಿಂದೆ ಇದೇ ರಾಘವೇಂದ್ರ, ಇದೇ ಯಡಿಯೂರಪ್ಪನವರು ಸೇರ್ಕೊಂಡು ಮುಜರಾಯಿಗೆ ಬರೆದ್ರು. ಇವರೆಲ್ಲ ಸೇರ್ಕೊಂಡು ಇವತ್ತು ಅದು ಕೋರ್ಟಿಗೆ ಹೋಗಿದೆ. ಇವತ್ತು ಯಾಕೆ ಹೋಯ್ತು ಇದು? ಅಂದ್ರೆ ಇವ್ರದ್ದು ಹಿಂದುತ್ವದೇನು ಇದು ಹಿಂದುತ್ವನ ಇವ್ರದ್ದು? ಅಂದ್ರೆ ಅದಕ್ಕೂ ಹೇಳಿದ್ರು ಧರ್ಮಸ್ಥಳನ ಮುಜರಾಯಿ ಬರೀತಾರೆ ಅಂತ ಮೊನ್ನೆ ಕೂಗಾಡ್ತಿದ್ರು. ಯಾವ ಕಾರಣಕ್ಕೂ ಧರ್ಮಸ್ಥಳ ನಾವು ಮುಜರಾಯಿ ಮಾಡುವಂಥ ಪ್ರಶ್ನೆ ಇಲ್ಲ. ಅವರೇ ಕಟ್ಟಿರುವಂಥ ಸಂಸ್ಥೆ, ಅವರೇ ನಡೆಸುವಂಥ ಸಂಸ್ಥೆಗೆ ಅವರಿಗೆ ಹಕ್ಕಿದೆ. ಹಾಗಾಗಿ ಆ ಥರ ಭಾವನೆ ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಇಲ್ಲ, ನಿಮ್ಮಲ್ಲಿದೆ. ನಿಮ್ಮಂಥ ದುರಾಳರಿಂದ ಆಗುತ್ತೀವಲ್ಲ ಅಂತ ಹೇಳ್ತೀನಿ ಇವತ್ತು. ಯಾಕಂದರೆ ಇವತ್ತು ನಮ್ಮ ಮುಜರಾಯಿ ಇಲಾಖೆಯನ್ನು ಕೊಟ್ಟಿರೋದು ನಮ್ಮ ಸಿಗಂದೂರು ಕ್ಷೇತ್ರವನ್ನು ಮುಜರಾಯಿ ಕೊಟ್ಟಿದ್ರು. ಈಗ ಅದು ಕೋರ್ಟಿಗೆ ಹೋಗಿದ್ರಿಂದ ಸರಿ ಆಗ್ತಾ ಇರೋದ್ರಿಂದ ಅದಕ್ಕಾಗಿ ಒಂದು ಗಮನ ಇರಲಿ ಅಂತ ಹೇಳಿರೋದು ನಾನು.